number of 10 is the average number of trucks. Average number of trucks. 10 is the average number of trucks. Trucks arrive each day. Arrived each day at a certain point. Each day at a certain point. The facility at a point. Facility at a point. Facility at a point handles almost 15 trucks per day. 15 trucks per day. Underline 15 trucks per day. What is the probability that? What is the probability that? What is the probability that exactly? What is the probability that exactly 15 trucks? What is the probability that 15 trucks turned away? Okay, I will repeat. 10 is the average number of trucks. Average anta bantu andre ade lambda t value. Average mean anta bantu andre ade nimma lambda t value esto 10. 10 is the average number of trucks arrived each day. And underline each day, per day anta bantu andre adu yav distribution? Poisson distribution at a certain point. The facility at a point, right, handles almost 15 trucks per day. The facility at a point almost 15 trucks per day. What is the probability that exactly 15 trucks turned away? Underline exactly 15 trucks turned away. Right? Katha helbiಡ್ತೀನಿ ನೋಡಿ. ಒಂದ್ ಕಡೆ ಪಾರ್ಕಿಂಗ್ ಲಾಟ್ ಇದೆ. ಆ ಪಾರ್ಕಿಂಗ್ ಲಾಟ್ ಅಲ್ಲಿ ನಂಬರ್ ಆಫ್ ಟ್ರಕ್ಸ್, ಆವರೇಜ್ ನಂಬರ್ ಆಫ್ ಟ್ರಕ್ಸ್ 10 ಬರ್ತಾ ಇದೆ. 10 ಆವರೇಜ್ ನಂಬರ್ ಆಫ್ ಟ್ರಕ್ಸ್ ಏನಾಗ್ತಾ ಇದೆ, ಒಂದು ಪಾರ್ಕಿಂಗ್ ಸ್ಲಾಟ್ ಅಲ್ಲಿ ನಿಂತ್ಕೊಳ್ತಾ ಇದೆ. ಅದು ಪರ್ ಡೇ, ಪ್ರತಿದಿನ. ಆಮೇಲೆ ಇನ್ನೊಂದು ಫೆಸಿಲಿಟಿ ಇದೆ. ಇನ್ನೊಂದು ಫೆಸಿಲಿಟಿ ಏನು ಅಂದ್ರೆ, ದ ಫೆಸಿಲಿಟಿ ಅಟ್ ಎ ಪಾಯಿಂಟ್ ಹ್ಯಾಂಡಲ್ಸ್ ಆಲ್ಮೋಸ್ಟ್ 15 ಟ್ರಕ್ಸ್ ಪರ್ ಡೇ. ಅಂದ್ರೆ ಇನ್ನೊಂದು ಫೆಸಿಲಿಟಿ ಕೊಟ್ಟಿದ್ದಾನೆ ಅವನು. ಏನದು? 15 ಟ್ರಕ್ಸ್ ಗಳು ಬಂದು ನಿಲ್ಬಹುದು ಅಂತ. ಆನ್ ಅಂಡ್ ಅವರೇಜ್ 10 ಟ್ರಕ್ ನಿಲ್ಬಹುದು. ಬಟ್ ಇನ್ನೊಂದು ಫೆಸಿಲಿಟಿ ಕೊಟ್ಟಿದ್ದಾನೆ. ಏನದು? 15 ಟ್ರಕ್ಸ್ ಗಳು ಸಹ ನಿಲ್ಬಹುದು ಅಂತ. ನೋಡಿ ಕತೆ, ಒಂದು ಪಾರ್ಕಿಂಗ್ ಲಾಟ್ ಇದೆ. ಆನ್ ಅಂಡ್ ಅವರೇಜ್ ಎಷ್ಟು ಟ್ರಕ್ ಬರ್ತಾ ಇದೆ? 10 ಟ್ರಕ್ ಬರ್ತಾ ಇದೆ. 10 ಟ್ರಕ್ಸ್ ಆರ್ ದೇರ್ ಆನ್ ಅಂಡ್ ಅವರೇಜ್ ಇನ್ ಎ ಪಾರ್ಕಿಂಗ್ ಏರಿಯಾ. ಬಟ್ ಇನ್ನೊಂದು ಫೆಸಿಲಿಟಿ ಕೊಟ್ಟಿದ್ದಾನೆ. ಏನ್ ಫೆಸಿಲಿಟಿ ಅಂದ್ರೆ, ಆಲ್ಮೋಸ್ಟ್ 15 ಟ್ರಕ್ಗಳು ಬಂದು ನಿಲ್ಬೋದಂತೆ. ಎಕ್ಸಾಕ್ಟ್ 15 ಟ್ರಕ್ಗಳು ಬಂದು ನಿಲ್ಬೋದು. ಆಲ್ಮೋಸ್ಟ್ 15 ಟ್ರಕ್ಸ್ ಅಂತಾನೆ. ಆಲ್ಮೋಸ್ಟ್, ಇದು ಇಂಪಾರ್ಟೆಂಟ್. ಆಲ್ಮೋಸ್ಟ್ 15 ಟ್ರಕ್ಸ್ ಅಂತಾನೆ. ಇನ್ನೊಂದು ಕ್ವಶನ್ ಕೇಳ್ತಿಯಾನೆ, ವಾಟ್ ಈಸ್ ದ ಪ್ರೊಬಾಬಿಲಿಟಿ ದಟ್ ಎಕ್ಸಾಕ್ಟ್ಲಿ 15 ಟ್ರಕ್ಸ್? ನೋಡಿ, ಎರಡು ಕ್ವಶನ್ ಇದೆ ಅಲ್ಲಿ. ಒಂದು ಆಲ್ಮೋಸ್ಟ್ 15 ಟ್ರಕ್ಸ್, ಇನ್ನೊಂದು ಎಕ್ಸಾಕ್ಟ್ಲಿ 15 ಟ್ರಕ್ಸ್. ಎರಡಿದೆ ಅಲ್ವಾ ನೋಡಿ. ಆಲ್ಮೋಸ್ಟ್ 15 ಟ್ರಕ್ಸ್, ಇನ್ನೊಂದು ಎಕ್ಸಾಕ್ಟ್ಲಿ 15 ಟ್ರಕ್ಸ್. ಓಕೆ, ಕತೆ ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಏನಿಲ್ಲ, ಕತೆನಲ್ಲಿ ಒಂದು ಪಾರ್ಕಿಂಗ್ ಸ್ಲಾಟ್ ಇದೆ. ಅಲ್ಲಿ ಆನ್ ಅಂಡ್ ಅವರೇಜ್ 10 ಟ್ರಕ್ಗಳು ಬಂದು ನಿಲ್ತಾ ಇದಾವೆ. ಎಷ್ಟು ಟ್ರಕ್ಗಳು? ಆನ್ ಅಂಡ್ ಅವರೇಜ್. ಅವರೇಜ್ ಅಂದ್ರೆ ಏನು? ಲ್ಯಾಂಬ್ಡಾ ಟಿ ಬಂದು ನಿಲ್ತಾ ಇದೆ. ಓಕೆ, ಇನ್ನೊಂದು ಫೆಸಿಲಿಟಿ ಕೊಟ್ಬಿಡಿಯ ನಾವು. ಏನಂದ್ರೆ, ಆಲ್ಮೋಸ್ಟ್ 15 ಟ್ರಕ್ಗಳು ಬಂದು ನಿಲ್ಬಹುದು ಅಂತ. ಅದರ ಪ್ರೊಬಾಬಿಲಿಟಿ ಫೈಂಡ್ ಔಟ್ ಮಾಡ್ಬೇಕು. 15 ಟ್ರಕ್ಸ್, 15 ಟ್ರಕ್ಗಳು ಬಂದು ನಿಲ್ಬಹುದು ಅಂತ. ಇನ್ನೊಂದು ಕ್ವಶನ್ ಏನು?
what is the probability that exactly 15 trucks 15 ಟ್ರಕ್ಗಳು ನಿಲ್ಲುವಂತ probability ಏನು? ಆನ್ ಅಂಡ್ ಅವರೇಜ್ ಎಷ್ಟು ನಿಲ್ತಾ ಇದೆ? 10 ಟ್ರಕ್ ಬಂದು ನಿಲ್ತಾ ಇದೆ. ಬಟ್ ನೀವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಎಕ್ಸಾಕ್ಟ್ಲಿ 15 ಟ್ರಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಆಲ್ಮೋಸ್ಟ್ 15 ಟ್ರಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಆದ್ರೆ ಶುರು ಮಾಡೋಣ. ಕೊಟ್ಟಿರೋ ಡೇಟಾ ಬರ್ಕೋತೀರಾ. ಗಿವನ್ ಡೇಟಾ, ರೈಟ್? ಆವರೇಜ್ ಅಂದ್ರೆ ಏನು? ಲ್ಯಾಂಬ್ಡಾ ಟಿ. ಏನ್ ಕೊಟ್ಟಿಯ ನೋಡಿ, 10 is the average. So lambda t is, okay. Next, x value. x value ಇಲ್ಲಿ ಎಕ್ಸಾಕ್ಟ್ ಅಂತ ಹೇಳಿಲ್ಲ, ಇಲ್ಲಿ ಎಲ್ಲೂ ಎಕ್ಸಾಕ್ಟ್ ಅಂತ ಇಲ್ಲ, ಇಲ್ಲಿ ಮಾತ್ರ ಎಕ್ಸಾಕ್ಟ್ ಅಂತಿದೆ. ಅದಕ್ಕೆ ಆಮೇಲೆ ಬರೋಣ. ಬಟ್ ಇಲ್ಲೇನ್ ಕೇಳಿದಾನೆ? ಆಲ್ಮೋಸ್ಟ್ 15 ಅಂತಾನೆ. ಎಕ್ಸಾಕ್ಟ್ ಅಂದಾಗ ಮಾತ್ರ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? 15 ಆಗುತ್ತೆ. ಆಲ್ಮೋಸ್ಟ್ ಅಂದ್ರೆ ಎಕ್ಸ್ ವ್ಯಾಲ್ಯೂ 15 ಆಗಲ್ಲ. ಫಸ್ಟ್ ಏನ್ ಮಾಡೋಣ? ಕ್ವಶನ್ ಎ ಮಾಡೋಣ. ಓಕೆ, ಇಷ್ಟೇ ಬರ್ಕೊಳ್ಳಿ. ಲ್ಯಾಂಬ್ಡಾ ಟಿ ಇಸ್ 10. ಕ್ವಶನ್ ಎ, ಕ್ವಶನ್ ಎ, ಕ್ವಶನ್ ಎ, almost 15 trucks per day. Probability that almost 15 trucks per day. ಮೊದಲನೇ ಕ್ವಶನ್ ಏನ್ ಮಾಡ್ಬೇಕು ನೀವು? probability that almost 15 trucks per day ಕ್ಯಾಲ್ಕುಲೇಟ್ ಮಾಡಬೇಕು, ರೈಟ್? ಮೇಲ್ಗಡೆ ರಬ್ ಮಾಡ್ಲಾ? ಬರ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನೋಡಿ, ಎಕ್ಸ್ ವ್ಯಾಲ್ಯೂ ಬರ್ಕೋಬೇಡಿ. ಎಕ್ಸ್ ವ್ಯಾಲ್ಯೂ ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ ಅಲ್ಲಿ ಎಕ್ಸಾಕ್ಟ್ಲಿ 15 ಅಂದ್ರೆ ಮಾತ್ರ ಎಕ್ಸ್ ವ್ಯಾಲ್ಯೂ ತಗೋಬೇಕು. Okay, now observe here. Almost 15 ಅಂದ್ರೆ ನಿಮಗೆ ಗೊತ್ತಿದೆ ಅಲ್ವಾ? ಯಾವ ತರ ಬರಿಬಹುದು? ಆಲ್ಮೋಸ್ಟ್ 15 ಅಂದ್ರೆ probability of x is less than or equal to 15. ಅದನ್ನ ತಲೆಯಲ್ಲಿ ಹೋಗ್ಬಿಡ್ಬೇಕು. ಬೈನಾಮಿನಲ್ ಮಾಡಿದ್ವಲ್ವಾ? ಆಲ್ಮೋಸ್ಟ್ 3. ಆಲ್ಮೋಸ್ಟ್ 3 ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಂತ. ಇಲ್ಲಿ ಏನ್ ಕೇಳಿದಾನೆ? ಆಲ್ಮೋಸ್ಟ್ 15 ಕೇಳಿದಾನೆ. ಸೊ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 15 ಅಂದ್ರೆ 15 ಅನ್ನು ಸೇರಿಸ್ಕೊಂಡು ಹಿಂದಿನ ವ್ಯಾಲ್ಯೂ ಅಂತ. ಆಲ್ಮೋಸ್ಟ್ 15 ನಿಲ್ಲಿಸ್ಬೇಕು, 15 ಅನ್ನು ಸೇರಿಸಿ ಹಿಂದ್ಗಡೆ ತಗೋಬೇಕು ಅಂತ, ರೈಟ್? ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 15. ದಿಸ್ ಇಸ್ ಕಾಲ್ಡ್ ಆಲ್ಮೋಸ್ಟ್. ಬರ್ಕೊಳ್ಳಿ, ದಿಸ್ ಇಸ್ ಆಲ್ಮೋಸ್ಟ್. ರೈಟ್? ನಾವು ಲೆಸ್ ದೆನ್ ಇದ್ರೆ 1 ಮೈನಸ್ ಬರಿಬಾರ್ದು. ಲೆಸ್ ದೆನ್ ಇದ್ದಾಗ 1 ಮೈನಸ್ ಬರೋದಿಲ್ಲ. ಸೊ ಏನ್ ಬರಿಬಹುದು? ಸಮ್ಮೇಷನ್, ಡೈರೆಕ್ಟ್ ಸಮ್ಮೇಷನ್ ಹಾಕ್ಬೇಕು ಲೆಸ್ ದೆನ್ ಇದ್ರೆ. ನೋಡಿ, ಎಲ್ಲಿ ತನಕ ತಗೋಬೇಕು? 0 ಇಂದ 15 ಅಲ್ವಾ? ಸೊ ಎಕ್ಸ್ ಈಕ್ವಲ್ 0 to 15. ಎಕ್ಸ್ ಈಕ್ವಲ್ 0 to 15. ಯಾಕೆ 0 ಇಂದ ಯಾಕೆ ತಗೋಬೇಕು? 15ಗಿಂತ ಕಡಿಮೆ ಅಲ್ವಾ? 15 ಗಿಂತ ಕಡಿಮೆ ಇದೆ. 15 ಗಿಂತ ಕಡಿಮೆ ಅಂದ್ರೆ 15 ಸೇರಿಸ್ಬೇಕು. ಪಿ ಆಫ್ ಎಕ್ಸ್ ಕೋಲನ್ ಲ್ಯಾಂಬ್ಡಾ ಟಿ. ಪಿ ಆಫ್ ಎಕ್ಸ್ ಕೋಲನ್ ಲ್ಯಾಂಬ್ಡಾ ಟಿ. ದಿಸ್ ಇಸ್ ದ ಫಾರ್ಮುಲಾ ಫಾರ್ ಪಾಯ್ಸನ್ ಅಲ್ವಾ? ಈ ತರ ಬರ್ಕೋಬೇಕು. ನೆಕ್ಸ್ಟ್, ಪಿ ಆಫ್ ಎಕ್ಸ್ ಅಂದ್ರೆ ಏನು? ಇಲ್ಲಿ ಎಕ್ಸ್ ಅಂದ್ರೆ 15 ಅಲ್ವಾ? ಕೋಲನ್ ಲ್ಯಾಂಬ್ಡಾ ಟಿ ವ್ಯಾಲ್ಯೂ ಎಷ್ಟು? 10. ಅವನೇ ಕೊಟ್ಟಿದಾನಲ್ವಾ? ಸಬ್ಸ್ಟಿಟ್ಯೂಟ್. ಇದನ್ನ ಟೇಬಲ್ ಅಲ್ಲಿ ನೋಡಿ. ಟೇಬಲ್ ವ್ಯಾಲ್ಯೂ ಟೇಬಲ್ ಅಲ್ಲಿ ನೋಡಿ ಹೇಳ್ತೀರಾ? ಪಿನ್ ಮಾಡ್ತೀರಾ? ಟೇಬಲ್ ಅಲ್ಲಿ ನೋಡ್ಬೇಕು. ಹೆಂಗ್ ನೋಡ್ಬೇಕು ನೋಡಿ? ಲ್ಯಾಂಬ್ಡಾ ಟಿ ವ್ಯಾಲ್ಯೂ 10 ಎಲ್ಲಿದೆ ನೋಡಿ? ರೋ ಅಲ್ಲಿ ಲ್ಯಾಂಬ್ಡಾ ಟಿ ವ್ಯಾಲ್ಯೂ 10 ಎಲ್ಲಿ ಬರುತ್ತೆ ನೋಡಿ? ಅದೇ 10 ಅಲ್ಲಿ ಆರ್ ವ್ಯಾಲ್ಯೂ 15 ಕೆಳಗಡೆ. ಆರ್ ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂ 15 ಎಲ್ಲಿ ಬರುತ್ತೆ ಹೇಳ್ತೀರಾ? ಟೇಬಲ್ ವ್ಯಾಲ್ಯೂ ಹೇಳಿ ನೋಡೋಣ. Please ping me the table value. Dear students, please see the table and tell me the table value of this. Table value ನೋಡ್ತಿದ್ದೀರಾ? Tell me the table value. ರೈಟ್? ಅಬ್ಸರ್ವ್ ಮಾಡಿ, ಇಲ್ಲಿ ಲ್ಯಾಂಬ್ಡಾ ಟಿ ವ್ಯಾಲ್ಯೂ ಎಷ್ಟಿದೆ? 10 ಇದೆ ಅಲ್ವಾ? ಲ್ಯಾಂಬ್ಡಾ ಟಿ ಅಂದ್ರೆ ಮೀನ್ ವ್ಯಾಲ್ಯೂ, ಮ್ಯೂ ವ್ಯಾಲ್ಯೂ ಅಲ್ವಾ? ರೈಟ್? ಈ ರೋ ನೋಡ್ಬೇಕು. ಈ ರೋ ಅಲ್ಲಿ 10 ಎಲ್ಲಿದೆ ನೋಡಿ? ಇಲ್ಲೆಲ್ಲೂ 10 ಇಲ್ಲ ಅಲ್ವಾ? ನೋಡಿ 10 ಅಲ್ವಾ ಲ್ಯಾಂಬ್ಡಾ ಟಿ ಅಂದ್ರೆ? ಓಕೆ,
ಸೊ ನಾವು 10 ಎಲ್ಲೂ ಇಲ್ಲ ನೋಡಿ. ನೆಕ್ಸ್ಟ್ ಪೇಜ್ ಓಪನ್ ಮಾಡಿ. ಪೇಜ್ ನಂಬರ್ 734 ಅಲ್ಲಿ ಇದೆ ನೋಡಿ. ಪೇಜ್ ನಂಬರ್ 734 ನೋಡಿ. ಮ್ಯೂ ವ್ಯಾಲ್ಯೂ 10 ಇದೆ ನೋಡಿ, ಇಲ್ಲಿ ಕಂಡಿದ್ಯಾ? ಮ್ಯೂ ವ್ಯಾಲ್ಯೂ ಅಥವಾ ಲ್ಯಾಂಬ್ಡಾ ಟಿ ವ್ಯಾಲ್ಯೂ 10.0 ಅಂತಿದೆ ಅಲ್ವಾ, ಅದೇ ಲ್ಯಾಂಬ್ಡಾ ಟಿ ವ್ಯಾಲ್ಯೂ. ಓಕೆ, ಲ್ಯಾಂಬ್ಡಾ ಟಿ ವ್ಯಾಲ್ಯೂ 10 ಅಲ್ವಾ. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? 15 ಅಲ್ವಾ. 15 ಅಂದ್ರೆ ಆರ್ ವ್ಯಾಲ್ಯೂ. ಆರ್ ವ್ಯಾಲ್ಯೂ ಎಲ್ಲಿದೆ ನೋಡಿ, ಇಲ್ಲಿ 15 ಇಲ್ಲಿದೆ ನೋಡಿ. ಎಕ್ಸ್ ವ್ಯಾಲ್ಯೂ 15, ಲ್ಯಾಂಬ್ಡಾ ಟಿ ವ್ಯಾಲ್ಯೂ ಇಸ್ 10. ಓಕೆ, ಅಲ್ಲಿಗೆ ಎಷ್ಟು ಬರುತ್ತೆ? 0.5830 ಬರುತ್ತೆ ನೋಡಿ. ನನ್ನ ಕೈ ಬೆರಳು ನೋಡಿ. ನೋಡಿ, ಎಕ್ಸ್ ವ್ಯಾಲ್ಯೂ 10, lambda value is x value is 15, lambda TL is 15 alwa. Sorry, lambda t is 10. I'm sorry, lambda t is 10. This one, x value is 15. X value 15. This is 0.9513 is an answer. Nodi, x value is 15, lambda value is 10. 0.9513 is an answer. 0.9513 is an answer. ಗೊತ್ತಾಗಿದೆಯಾ ನೋಡಿ? ಲ್ಯಾಂಬ್ಡಾ ವ್ಯಾಲ್ಯೂ 10 ಅಲ್ವಾ. ಮೇಲ್ಗಡೆ ನೋಡಿ 10 ಎಲ್ಲಿ ಬರುತ್ತೆ ನೋಡ್ತಾ ಹೋಗಿ. ಎಲ್ಲಿ ಬರುತ್ತೆ ಅಂದ್ರೆ ಪೇಜ್ ನಂಬರ್ 734 ಅಲ್ಲಿ ಬರುತ್ತೆ ನೋಡಿ. ಲ್ಯಾಂಬ್ಡಾ ವ್ಯಾಲ್ಯೂ ಇಸ್ 10. ಎಕ್ಸ್ ವ್ಯಾಲ್ಯೂ ಎಷ್ಟು? 15 ಇಲ್ಲಿ ಬರುತ್ತೆ ನೋಡಿ. ಇದೇ ನಿಮ್ಮ ಆನ್ಸರ್. 0.951. ಪಿಂಗ್ ಮಾಡಿ, ಯಾರಿಗೆ ಬಂದಿದೆ ಆನ್ಸರ್ ಪಿಂಗ್ ಮಾಡಿ. Or else raise your hands. How many of you got the answer? Please raise your hands. ಗೊತ್ತಾಯ್ತಾ? ಟೇಬಲ್ ವ್ಯಾಲ್ಯೂ ಗೊತ್ತಾಗಿಲ್ಲ ಅಂದ್ರೆ ನನಗೆ ಪಿಂಗ್ ಮಾಡಿ. All 22 members understood. Fauzia Banu, hope you understood. Fauzia Banu, Madhumita, Manoj, are you there? If you understood, raise your hand. Manoj, Pawan, Ganavi, Deepak, are you there? Deepak, if you understood, raise your hands. Deepak, are you there? Deepak, if you understood, raise your hands. Okay. Now, one problem I have done. What is that? Almost 15. ನೋಡಿ, ಆ ಪ್ರಾಬ್ಲಮ್ ಅಲ್ಲಿ ಮೊದಲನೇ ಕ್ವಶನ್ ನಾನ್ ಮಾಡಿದ್ದೀನಿ. ಆಲ್ಮೋಸ್ಟ್ 15. ಆಲ್ಮೋಸ್ಟ್ 15 ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 15. ಇನ್ನೊಂದು ಕ್ವಶನ್ ಕೇಳಿದೆ ನೋಡಿ, ಕ್ವಶನ್ ಬಿ. Now you take question B. Exactly 15. ಎರಡನೇದು ನೋಡಿ, ಎಕ್ಸಾಕ್ಟ್ಲಿ 15. ಇದನ್ನ ಮಾಡುವ. ಕ್ವಶನ್ ಬಿ ಬರ್ಕೊಳ್ಳಿ. ಎಕ್ಸಾಕ್ಟ್ಲಿ 15 ಟ್ರಕ್ಸ್. ಕ್ವಶನ್ ಓದಿ ಗೊತ್ತಾಗತ್ತೆ ನಿಮಗೆ. ಕ್ವಶನ್ ಬಿ ಇಸ್ ಎಕ್ಸಾಕ್ಟ್ಲಿ 15 ಟ್ರಕ್ಸ್.
ಎಕ್ಸಾಕ್ಟ್ಲಿ 15 ಅಂದ್ರೆ ಈ ತರ ಬರಿಬೋದ ನೋಡಿ, probability of x equals to 15 ಅಲ್ವಾ, ಎಕ್ಸಾಕ್ಟ್ಲಿ 15 equals, ಇದನ್ನ ಟೇಬಲ್ ಅಲ್ಲಿ ನೋಡೋದು ಮಾಡೋಣ. ಟೇಬಲ್ ಅಲ್ಲಿ ನೋಡೋದು ಹೇಗೆ ನೋಡಿ, ಸಮ್ಮೇಷನ್ ಆಫ್, ನನಗೆ ಏನ್ ಬೇಕು 15 ಬೇಕಲ್ವಾ, ಸೊ x equals 0 to minus right, x equals 0 to 15, ನನಗೆ ಬೇಕಾದ್ರೆ 15 ಮಾತ್ರ, 0 to 15. ನನಗೆ ಏನ್ ಬೇಡ, x equals 0 to ಉಳಿದಿರೋ 14 ಬೇಡ, ಕರೆಕ್ಟಾ, 15 ಎಕ್ಸಾಕ್ಟ್ ಬೇಕು, ಉಳಿದಿರೋ 14 ಬೇಡ. ಸೊ ಮೈನಸ್ p of x comma lambda. ಗೊತ್ತಾಗ್ತಿದ್ಯಾ, ಎಕ್ಸಾಕ್ಟ್ಲಿ 15 ಅಂದ್ರೆ 15 ಮಾತ್ರ ಬೇಕು, ಉಳಿದಿರೋ 14 ಬೇಡ, 0 to 14 ಬೇಡ, ಸಬ್ಸ್ಟ್ರಾಕ್ಟ್ ಮಾಡಿ. ಓಕೆ, ನಾವು p of x ವ್ಯಾಲ್ಯೂ ಎಷ್ಟು 15, lambda t ವ್ಯಾಲ್ಯೂ ಎಷ್ಟು, lambda t ವ್ಯಾಲ್ಯೂ is 10 minus p of x ವ್ಯಾಲ್ಯೂ ಎಷ್ಟು ಇಲ್ಲಿ 14 ನೋಡಿ, x ವ್ಯಾಲ್ಯೂ is 14, lambda 10. ಇವೆರಡು ಟೇಬಲ್ ಅಲ್ಲಿ ನೋಡಿ ಸಬ್ಸ್ಟ್ರಾಕ್ಟ್ ಮಾಡ್ತೀರಾ, ಅದೇ ಆನ್ಸರ್. ಟೇಬಲ್ ನೋಡಿ ಸಬ್ಸ್ಟ್ರಾಕ್ಟ್ ಮಾಡಿ ಪಿನ್ ಮಾಡಿ, ರೈಟ್, ಅಂಡ್ ವಾಟ್ಸಪ್ ಅಲ್ಲಿ ಕಳಿಸ್ಕೊಡಿ ನನಗೆ, ಇದನ್ನ ನಂಗೆ ವಾಟ್ಸಪ್ ಅಲ್ಲಿ ಕಳಿಸ್ಕೊಡಿ. ಕಾಣ್ತಾ ಇದೆಯಾ, ರೈಟ್, ನೋಡಿ x equals 0, ಗಾಯತ್ರಿ ಅಬ್ಸರ್ವ್ ಮಾಡಿ, x equals 0 to 15, ಎಕ್ಸಾಕ್ಟ್ 15 ಬೇಕಲ್ವಾ, ಸೊ 0 to 15 ಬರ್ಕೊಳ್ಳಿ. ಯಾವ್ದು ಬೇಡ, 0 to 14 ಸಬ್ಸ್ಟ್ರಾಕ್ಟ್ ಮಾಡಿ, 15 ಮಾತ್ರ ಬೇಕು, ಉಳಿದಿರೋ 14 ಬೇಡ, ಅದನ್ನ ತೆಗೆದ್ಬಿಡಿ. ಮೈನಸ್ x equals 0 to 14, p of x comma lambda t, p of x colon lambda t. ಓಕೆ, ನೆಕ್ಸ್ಟ್ p of x ವ್ಯಾಲ್ಯೂ ನೋಡಿ ಇದೆ ಅಲ್ವಾ 15, lambda t ವ್ಯಾಲ್ಯೂ ಎಷ್ಟು 10, ಮೈನಸ್ p of x ವ್ಯಾಲ್ಯೂ ಏನಿಲ್ಲಿ 14 ನೋಡಿ, x ವ್ಯಾಲ್ಯೂ 14, ಓಕೆ, ಕೋಲನ್ lambda t ವ್ಯಾಲ್ಯೂ 10. ಗಾಯತ್ರಿ ಗೊತ್ತಾಯ್ತು ಅಂತ ಭಾವಿಸ್ತೀನಿ, ಚೆಕ್ ಮಾಡಿ. ಸ್ವಲ್ಪ ಬ್ಲರ್ ಇದೆ, ಇಂಕ್ ಸ್ವಲ್ಪ ಕಡಿಮೆ ಇದೆ ಅಂತ ಪೆನ್ ನಲ್ಲಿ, ಸ್ವಲ್ಪ ಬ್ಲರ್ ಇದೆ, ಬಟ್ ನಾನು ಹೇಳ್ತಾ ಇದ್ದೀನಿ, ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಎಕ್ಸಾಕ್ಟ್ಲಿ 15 ಅಂದ್ರೆ ನನಗೆ 0 to 15 ಬೇಕು, ಉಳಿದಿದ್ ಯಾವ್ದು ಬೇಡ, 0 to 14 ಬೇಡ, ಸಬ್ಸ್ಟ್ರಾಕ್ಟ್ ಮಾಡಿ. ಟೇಬಲ್ ವ್ಯಾಲ್ಯೂ ನೋಡಿ ಹೇಳ್ತೀರಾ ಬೇಗ, ಐ ರನ್ನಿಂಗ್ ಔಟ್ ಆಫ್ ದ ಟೈಮ್. ಟೇಬಲ್ ವ್ಯಾಲ್ಯೂ ನೋಡಿ ನನಗೆ ನೀವು ವಾಟ್ಸ್ಆಪ್ ಅಲ್ಲಿ ಕಳಿಸ್ಕೊಡ್ಬೇಕು, ಐ ವೋಂಟ್ ರೈಟ್ ಹಿಯರ್, ನೀವೇ ಟೇಬಲ್ ಅಲ್ಲಿ ನನಗೆ ಮಾಡಿ ಕಳಿಸ್ಕೊಡಿ. ಓಕೆ, ಐ ಆಮ್ ನಾಟ್ ರೈಟಿಂಗ್ ಹಿಯರ್. ಫೈನಲ್ ಆನ್ಸರ್ ಬೇಕಾದ್ರೆ ಹೇಳ್ತೀನಿ, ಫೈನಲ್ ಆನ್ಸರ್ ಈಸ್ the final answer is 0.0348. Final answer is 0.0348. ಫೈನಲ್ ಆನ್ಸರ್ ಹೇಳ್ತಾ ಇರೋದು ನಾನು. ನೀವೇನ್ ಮಾಡ್ಬೇಕು, ಇದ್ರ ಟೇಬಲ್ ವ್ಯಾಲ್ಯೂ ಸಬ್ಸ್ಟ್ರಾಕ್ಟ್ ಮಾಡಿ ನನಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ಕೊಡಿ. ಓಕೆ, ಫೈನಲ್ ವ್ಯಾಲ್ಯೂ 0.348. ಓಕೆ, ಐ ಆಮ್ ವೇಟಿಂಗ್, ಸೆಂಡ್ ಇಟ್ ವಯಾ ವಾಟ್ಸ್ಆಪ್. ಲಾಸ್ಟ್ ಕ್ಲಾಸ್ ಯಾರು ಕಳಿಸಿಲ್ಲ ನಂಗೆ ಅಸೈನ್ಮೆಂಟ್ ಕಳಿಸ್ಕೊಡಿ, ದಯವಿಟ್ಟು ಮಾಡಿ. ಓಕೆ, ಸ್ವಲ್ಪ ತಲೆ ತಿಂತೀನಿ, ಬೇಜಾರಾಗಬೇಡಿ. ಒಂದೇ ದೃಷ್ಟಿಯಲ್ಲಿ ವಾಟ್ ಇಸ್ ದ ಅಲ್ಟಿಮೇಟ್ ಇಸ್ ಇಟ್ ಇಸ್ ಓನ್ಲಿ ದ ಬೆಟರ್ಮೆಂಟ್ ಆಫ್ ಯು, ರೈಟ್. ನಿಮ್ಮನ್ನ ಅರ್ಥ ಮಾಡಿಸೋದೇ ನಮ್ ಜವಾಬ್ದಾರಿ ಆಗಿರುತ್ತೆ, ಅದಕ್ಕೋಸ್ಕರ ಅಸೈನ್ಮೆಂಟ್ ಕಳಿಸ್ಕೊಡಿ ಅಂತ ಸ್ವಲ್ಪ ತಲೆ ತಿಂತೀನಿ, ಬೇಜಾರಾಗಬೇಡಿ. ವರ್ಕ್ ಮಾಡಿ, ರೈಟ್. ಇದು ಎಕ್ಸಾಮಿಗೋಸ್ಕರ ಅಲ್ಲ, ನಾಳೆ ಎಕ್ಸಾಮ್ ಆಗುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ, ರೈಟ್. ಇದು ನಿಮ್ಮ ಕೆರಿಯರ್ ಪ್ರಶ್ನೆ, ಆ ಕೆರಿಯರ್ ಪ್ರಶ್ನೆಗೋಸ್ಕರ ನಾನು ಮಾಡಿ. ಓಕೆ, ಇಷ್ಟ ದಿವಸ ಆಗಿದ್ ಬಿಡಿ, ಮುಂದೆ ಏನಾಗ್ಬೇಕು ಅದನ್ನ ನೋಡಿ. ಇಷ್ಟ ದಿವಸ ಕ್ಲಾಸಿಗೆ ಕೂರ್ದೇ ಮುಂದೆ ಕ್ಲಾಸ್ ಆಗೋದನ್ನಾರು ಮಾಡಿ, ಅದನ್ನು ಮಾಡ್ತಾ ಇಲ್ಲ. ಐ ಹ್ಯಾವ್ ಸೀನ್, ರೈಟ್. ಸೆಂಡ್ ಮಿ ದ ಅಸೈನ್ಮೆಂಟ್, ಟೇಕ್ ಇಟ್ ಸೀರಿಯಸ್ಲಿ, ಇಟ್ಸ್ ಮೈ ರಿಕ್ವೆಸ್ಟ್. ಸೊ ಸೆಂಡ್ ಮಿ ಟೇಬಲ್ ವ್ಯಾಲ್ಯೂ ಆಫ್ ದಿಸ್ minus table value of this, final value 0.0348. ಇದನ್ನ ಟೇಬಲ್ ಅಲ್ಲಿ ನೋಡಿ ಸಬ್ಸ್ಟ್ರಾಕ್ಟ್ ಮಾಡಿ. ಓಕೆ, ಕಳಿಸ್ಕೊಡಿ ನನಗೆ. ಲಾಸ್ಟ್ ಕ್ಲಾಸ್ ಅಸೈನ್ಮೆಂಟ್ ಐ ನೀಡ್ ಟುಡೇ. ಸಾರಿ ಟು ಸೇ ದಿಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.
We'll see tomorrow. Thank you, one and all. Thank you. Thank you, one and all. We'll see tomorrow.